ಐತಿ ಅಮೋಘಸಿದನ ಕತಿ ಮಾತ್ರ ನೇರವಾಗಿ ಕೈಲಾಸದಾಗ ಮಾತಾಡ್ತಾರ. ಹೌದಾ 7 ಯುಗದಾಗ ಭಕ್ತಿ ಮಾಡಿದ ಅಮೋಘಸಿದ್ದ ಅನ್ಕೊಂಡು ಹೌದಾ 7 ಯುಗದ ಮಾತಾಡಿದವ್ರನ್ನ ಕೈಲಾಸದಿಂದ ಭೂಲೋಕಿಗೆ ತಂದು ಬಿಟ್ರ ಮುಗಿದು ಹೋಯ್ತು, ಬಗೆ ಹರಿತು. ಇಟ್ಟೆ. ಹಾ ಹಾ ನಮ್ ರಾಡಿ ಬಾಳ ಐತಿ ಕಾಕ, ರಾಡಿ ತೂಣದ ನಮ್ ರಾಡಿ ಬಾಳ ಅದ ಕಾಕಾಗಳಿಗೆ ಗೊತ್ತಾಗ್ಯದ. ಅದಕ್ಕ ಇದು ಎಟ್ಟು ಹೇಳ್ರಿ ಈ ಕಡೆ ಈಗ ಬರೀ ಮಾಳಪ್ಪನ ಅಟ್ಟೆ ಹುಟ್ಟಿಸ್ಕೊಂಡ್ಯಾ. ಹೌದು ಮಾಳಪ್ಪನ ಇತಿಹಾಸ ಅಟ್ಟೆ ಹೇಳುರ ಬೆಳತನ ನಾವು 10 ರಾತ್ರಿ ಆದ್ರೂ ಮುಗಿದಿಲ್ಲ ಅದ. ಹೌದ್ರಿಪ್ಪ ಹೌದಾ. ಮತ್ ಈ ಕಡೆ ಬೀರಪ್ಪನ ಹುಟ್ಟಿಸ್ಬೇಕು, ಮುಂದ ಮತ್ತ ಅಕ್ಕವ ಮಾಯವನ ಹುಟ್ಟಿಸ್ಕೋಬೇಕು. ಹಾ ಮತ್ತ ಅಕ್ಕವ ಮಾಯವನ ಹುಟ್ಟಿಸ್ಕೊಂಡ್ ಬೀರಪ್ಪನ ಅಕ್ಕವನ್ನ ಕೂಡಿಸ್ಬೇಕು. ಹೌದ್ರಿಪ್ಪ. ಮತ್ತ ಆರ್ಯನಕ ಬೀರಪ್ಪನ ಕಳಿಸ್ಬೇಕು. ಹೌದಾ ಸೂರಮ್ಮ ದೇವಿನ ಮತ್ತೆ ಆಕಿನೂ ಕಳಿಸ್ಬೇಕು. ಹೌದು ಎಲ್ಲ ಬಾಳ ಕತಿ ಅದ. ನಮ್ ಹೊಲ ಕಂಡಪಟ್ಟೆ ಐತಿ ನಮ್ದು. ಹಾ ನಮ್ ಹೊಲ ಕಂಡಪಟ್ಟಿ ಐತಿ. ಹೌದು ಹೌದಿಲ್ಲ? ಹೌದಾ ಇರ್ಲಿ. ಹಾ ಹಾ ಆ ಕಂಡಪಟ್ಟಿ ಹೊಲದವನು ಕೂಡ ಹೌದ್ರಿಪ್ಪ ಎಟ್ಟು ಬೆಳಿಬೇಕಲ್ಲ ನಾವು ಅಟ್ಟೆ ಬೆಳ್ಕೊಂಡ್ ಇವತ್ತಿನ ರಾತ್ರಿ ಒಳಗ ಹೌದಾ ಬೆಳಿ ತೆಗೀನು ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗ್ಲಿದೆ. ಯಾಕಂದ್ರ ನನ್ನಪ್ಪ ಮೊನ್ನೆ ಮಾಳಿಂಗರಯ್ಯ ಹೌದಾ ಇಷ್ಟೆಲ್ಲಾ ಮುಂದ ಗುರುವಿನ ಹುಟ್ಟಿಸುವ ಗುರುವಿಗೆ ದುಡ್ದಾನ ಶಿರಡೋನ ಮಟ್ಟದಾಗ ಹೌದಾ ಯಾವ ರೀತಿಯಾಗಿ ಹುಲಿಗಿನ್ನ ಕೇಳಿದ ಬೀರಪ್ಪ, ಹೌದಾ ಹುಲಿಗಿನ್ನ ಕೇಳಿದ ಹುಲಿಗಿನ್ನ ತಂದು ಕೊಟ್ಟ, ನಾಗರಭಾವಿ ಸೀತಾಳ ಹೌದು ಪಾಂಡವರು ಕೋಟಿ ಪುಷ್ಪತ್ವನ ತಂದು ಕೊಟ್ಟ ನಿಸ್ವಾರ್ಥದ ಸೇವೆ ಮಾಡ್ಯಾನ ಮಾಳಿಂಗರಾಯ. ಹೌದ್ರಿಪ್ಪ ಹೌದಾ. ಅಂತದೊಂದು ನಿಸ್ವಾರ್ಥದ ಸೇವೆ ಮಾಡ್ಯಾನ ಅಂತ ತಿಳ್ಕೊಂಡೇನೆ ಈಗೂ ಈ ಸದ್ಯ ಇಂತ ಕೆಟ್ಟ ಕಲಿಯುಗದಾಗ ಹೌದಾ ಕೈಲಾಸದಿಂದ ಶಿವ ಪಾರ್ವತಿಯರ ಆಯೇರಿ ಬಂದು ಮಾಳಿಂಗರಾಯಿಗೆ ಮುಂಡಾಸದ ಆಯರಿ ಬರ್ತದ. ಹೌದ್ರಿಪ್ಪ ಹೌದಾ. ಮುಂದಿನ ಸಂದಿಗೆ ಬಂಧುಗಳೇ ಹಾ ಹಾ ಕತ್ತಿ ಎಲ್ಲಾ ಬಾಳ ಹೇಳೋದಿಲ್ಲ. ಹೌದ್ರಿಪ್ಪ. ಇನ್ನೊಂದ್ ಸಂದಿಗೆ ನೀವು ಹಿರಿಯರು ಇದ್ರಿ ಅಂದ್ರ ಹೌದಾ ಇಂತ ಕೆಟ್ಟ ಕಲಿಯುಗದಾಗ ಹೌದಾ ಈ ಸದ್ಯ ನಮ್ಮ ಮಾಳಿಂಗರಾಯನ ಮಟ್ಟ ಮನೆಯೊಳಗ ಅಲಗ ಹಾಯ್ತಾರು. ಹೌದ್ರಿಪ್ಪ ಹೌದಾ. ಗುಂಡ ಹಾಯ್ಕೋತಾರ, ಹತ್ತಾರ ಹೊಟ್ಟಿಗೆ ಹಿಡದ ಹತ್ತಾರ ಅಲಗ್ ಹಾಯ್ಕೊಂಡ್ರ ಹೌದಾ ಹೊಟ್ಟಿಗೆ ಅಲಗ್ ಹೊಟ್ಟೆ ಹತ್ತಂಗಿಲ್ಲ, ಬಂಡಾರ ಹೊಡೆದ್ರ ತನ್ನಿಂದ ತಾನೇ ಮಾಯ ಆಗ್ತದ. ಹೌದ್ರಿಪ್ಪ ಹೌದಾ. ಹೆಂಗ ಮಾಯ ಆಗ್ತದ ಹೌದಾ ಅಂತಾದ ಮಾಳಿಂಗರಾಯ ಪರಮಾತ್ಮನ ಬಲ್ಲಿ ಹೆಂಗ ವರ ಪಡೆದಾನು ಹೌದು ಅದು ಒಂದು ಕತಿ ಹೇಳ್ಬೇಕಾರ 15 ಬ್ಯಾಡ 20 ನಿಮಿಷ ಹೋಗ್ತದ. ಹೌದ್ರಿಪ್ಪ ಹೌದು. ಮತ್ತ ಅಟ್ಟೆ ಆ ಕತಿ ಕೇಳ್ಬೇಕಾರ ಅಟ್ಟೆ ಮೈಕುಲ್ಲ ಜುಮ್ ಅನ್ನಬೇಕು. ಹೌದ್ರಿಪ್ಪ ಹೌದಾ. ಅಟ್ಟೆ ಅದ್ರೊಳಗೆ ಮಹತ್ವ ಐತಿ ಐತಿ ಆ ಮುಂದಿನ ಭಾಗ. ಯಾಕಂದ್ರೆ ಬಂಡಾರ ಹೊಡೆದು ನಿಮ್ಗೆ ವಿಚಿತ್ರ ಅನಿಸ್ ಬಂಡಾರದಾಗ ಅಂತ ತಾಕತ್ತದ ಐತ್ರಿಪ್ಪ. ಆ ಕತಿ ಭಾಗ ಮುಂದಿರ್ಲಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಬಾಳ ಮಾತಾಡಿ ಬಾಳ ಹೇಳಿ ದೈವಿಕ ಬ್ಯಾಸರ ಆಗಲಾರ್ದನೆ. ಹೌದ್ರಿಪ್ಪ ಹೌದಾ. ನನ್ನಪ್ಪ ಅಮೋಘಸಿದ್ನು ಕೂಡ ಹೌದಾ ಅಮೋಘಸಿದ್ನ ಇತಿಹಾಸ ಬಾಳ ಸಾಕಷ್ಟು ಅದ ಐತಿ. ಅದನ್ನ ಹೇಳವ ಗಟ್ಟಿ ಬೇಕು. ಹೌದ್ರಿಪ್ಪ ಹೌದು. ಬರೇ ಒಂದೊಂದು ಅವತಾರ 7 ಯುಗದಾಗ ಒಂದೊಂದು ಅವತಾರದ ಬಹಳ ಕತಿ ಅದ. ಹೌದು ತೆಲಿಬೇಕಲ್ಲ ಹೇಳಂತದು. ಹೌದಿಲ್ಲ? ಹೌದು ಇರ್ಲಿ ಎಲ್ಲಾ ಕುಡ್ಕೊಂಡು ಅವ್ರು ತಂದು ಬಂದವ್ರನ್ನ ಅಮೋಘಸಿದ್ 7 ಅಗದಾಗ ಭಕ್ತಿ ಮಾಡಿದ. ಹೌದು 7ನೇ ಅವತಾರಕ್ಕೆ ಧರಣಿಗೆ ಇಳಿಸಿ ಬಿಟ್ರು. ಹೌದು ಹೌದು. ತುಟ್ಟಿಗೆ ಬೆಲ್ಲ ಹಚ್ಚಿ ಬೆನ್ನಿಗೆ ಬೆಲ್ಲ ಹಚ್ಚಿ ತುಟ್ಟಿಗೆ ತುಪ್ಪ ಹಚ್ಚಿ ಮುಗಿತ್ತು. ಇಲ್ಲಿ ಇಟ್ರು ಬಿಟ್ರಪ್ಪ ಅಂದ್ರ ಮುಂದ ಅಮೋಘಸಿದಾಗ 4 ಮಂದಿ 21 ಮಂದಿ 101 ಮಂದಿ ಹೌದು 101 ಮಂದಿ 1500 ಮಂದಿ ನಮ್ಮ ಮಟ್ಟ ಮನ್ಯಾಗ ಸೇದ್ರು ಹುಟ್ಟರು. ಮತ್ತ ಮ್ಯಾಲ ಸತ್ತು ಕೊಟ್ಟತಾರ. ಅಮೋಘಸಿದ್ದ ಕೊಡ್ಲಾರ್ದವ್ರಿಗೆ ಮಕ್ಕಳ ಬಗ್ಗೆ ಕೊಟ್ಟಾನ. ಹೌದ್ರಿಪ್ಪ ಹೌದು ಕೊಟ್ಟಾನ. ಇದೇ ಧರ್ಮ ಅಂದಿಲ್ಲವ. ಹೌದ್ರಿಪ್ಪ ಹೌದು. ಅವನ ಇತಿಹಾಸ ಬಾಳ ಗುಮ್ಮದ. ಹೌದು ಇರ್ಲಿ. ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗ್ರಿ, ಪಟ್ಟಣದ ಕೆಳಗ ಅರಿಕೇರಿ ಹಿಂಗೆಲ್ಲ ಕತಿ ಬಾಳ ಐತದು. ಇರ್ಲಿ ಅರಿಕೇರಿ ಇದ. ಹೌದ್ರಿಪ್ಪ. ಅದಕ್ಕ ಅಲ್ಲಿ ಹೋಗುನು ಅನ್ನುವಂತ ಮಾತನ್ನ ಹೇಳಿ ಇವತ್ತ ಹ್ಯಾಂಗ ಬಿಲ್ವಾಡಪುರದಾಗ ಅಮೃತಬಾಯಿ ತುಕ್ಕಪ್ಪರಾಯಿ ಹ್ಯಾಂಗ ಮಕ್ಕಳ ಬಗ್ಗೆ ಕೊಟ್ಟಲ್ಲ. ಹೌದ್ರಿಪ್ಪ. ಹಂಗ ನನ್ನಪ್ಪ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಮುಮ್ಮೆಟ್ಟುಗುಡದಾಗ ಕೂತ ಹೌದು ಇಂತ ಕೆಟ್ಟ ಕಲಿಯುಗದಾಗ ನಮಗ ಮಕ್ಕಳು ಬೇಕಾದ್ರೆ ಮಕ್ಕಳ ಬಗ್ಗೆ ಕೊಡುವಂತ ತಾಕತ್ತು ನನ್ನಪ್ಪ ಮುಮ್ಮೆಟ್ಟುಗುಡ್ಡದ ಒಡೆಯಾಗದ. ಬಂಧುಗಳು ಮುಮ್ಮೆಟ್ಟುಗುಡ್ಡದ ಒಡೆಯಾಗದ. ಹೌದ್ರಿಪ್ಪ ಹೌದಾ. ಐತಿ ಕೊಟ್ಟ ಹುಸಿ ಹೋಗಿಲ್ಲ, ದುಡ್ಕೊಂಡು ಹುಸಿ ಹೋಗಿಲ್ಲ. ಹೌದ್ರಿಪ್ಪ ಹೌದಾ. ಹೌದಿಲ್ಲ? ಹೌದಾ. ಕೆಟ್ಟ ಅವನ ತಾಕತ್ತು ಕೂಡ ಬಹಳ ಅದ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತನಾಡ್ಲಾರ್ದನೆ. ಹೌದಾ. ಮುಂದ ಟೈಮ್ ಸಿಕ್ತಂದ್ರ ಹೌದ್ರಿಪ್ಪ ಮುಂದಿನ ಕತಿ ಭಾಗದೊಳಗ ಹೌದಾ ಅಮೋಘಸಿದನ ಇತಿಹಾಸ ಒಂದ ಮಾತು ಹೇಳುದದ. ಹೌದಾ. ಅದನ್ನೊಂದು ಕತಿ ಹೇಳಿ ಈ ಕಡೆದೊಂದು ಕತೆ ಹೇಳಿ ಹೌದು ಮುಗಿಸ್ಬಿಡೋನು. ಈಗ ಪಾಲ್ತೋ ವಿಷಯ ಮಾತಾಡೋದು ಬ್ಯಾಡ ಅನ್ನುವಂತ ಅವ್ರೆಲ್ಲಾ ನಿಸ್ವಾರ್ಥದ ಸೇವೆ ಮಾಡ್ಯಾರ ತಿಳ್ಕೊಂಡು ಕಲಿಯುಗದಾಗ ಗುಡಿ ಕಟ್ಕೊಂಡಾರ. ಕೆಟ್ಟ ಕಲಿಯುಗದಾಗ ಗುಡಿ ಕಟ್ಕೊಂಡಾರ ಅವರು. ಹೌದಿಲ್ಲ? ಇವತ್ತು ನಾವಾದ್ರೂ ಬಂಧುಗಳೇ ಒಳ್ಳೆಯವರಾಗಬೇಕಾದ್ರ ನಾವು ಒಳ್ಳೆಯವರಾಗಿ ಉಳಿಬೇಕಾದ್ರ ಭಗವಂತ ಕರುಣೆ ನಮಗ ತೋರಬೇಕಾದ್ರ ನಾವು ನಿಸ್ವಾರ್ಥದಿಂದ ದುಡಿಬೇಕು. ಮತ್ತೊಬ್ಬರ ಬಗ್ಗೆ ನಮ್ಮ ಬಗ್ಗೆ ವಿಚಾರ ಯಾವತ್ತೂ ನಾವು ಮಾಡಬಾರದು. ಹೆಂಗ ಮಾಡು ನಮ್ಮ ಬಗ್ಗೆ
ಒಂದ್ 2 ನಿಮಿಷನ ಹೇಳ್ತೀನಿ. ಹಿರಿಯರು ಬಾಳ ಗಟ್ಟಿ ಕುಂತಾರ ಅಂತ ಹೇಳಾಕತ್ತೀನಿ. ಹೇಳ್ರಿಪ್ಪ ಹೇಳ್ರಿ. ಶಾಲ ಹೊಸಾದದ. ಹೌದ್ರಿಪ್ಪ ಹೌದು. ಕಾಶ್ಮೀರ ಹನ್ನ ಬೆಕ್ಕಿನ ಕನ್ನ ಏನ ನಿನ್ನ ಬನ್ನ. ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ದಾಗ ಆ ದಾಟಿ ಒಳಗ ಹೌದು 4 ನುಡಿ ಚಾಲ ಹೊಸ ಪದ್ಯ ಹಾಡೋದೈತಿ. ಹೌದ್ರಿಪ್ಪ. ಅದಕ್ಕಿಂತ ಮುಂಚಿತವಾಗಿ ಹೌದು ಭಗವಂತ ಯಾಕಪ್ಪ ಅಂದ್ರ ಭಗವಂತ ಕರುಣೆ ತೋರ್ಬೇಕಾರ. ಹೌದಾ ನಮ್ಮ ಮ್ಯಾಲ ಭಗವಂತನ ಕರುಣೆ ತೋರ್ಬೇಕಾರ ನಾವು ಏನ್ ಮಾಡ್ಬೇಕ್ರಿಪ್ಪ? ನಾವು ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡ್ಬೇಕ, ನಮ್ಮ ಬಗ್ಗೆ ನಾವು ಯಾವತ್ತೂ ವಿಚಾರ ಮಾಡಬಾರದು. ಹೌದ್ರಿಪ್ಪ ಹೌದು. ಮತ್ತೊಬ್ಬರ ಬಗ್ಗೆ ನಾವು ವಿಚಾರ ಮಾಡಿದ್ದೇ ಕರೆ ಐತಪ್ಪ ಅಂದ್ರ ಮತ್ತ ನಮ್ಮ ಬಗ್ಗೆ ಯಾರು ವಿಚಾರ ಮಾಡ್ತಾರ್ರಿಪ್ಪ? ನಮ್ಮ ಬಗ್ಗೆ ಭಗವಂತ ವಿಚಾರ ಮಾಡ್ತಾನ ಮಾಡು. ಹೌದ್ರಿಪ್ಪ ಹೌದಾ. ನಾವು ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಿದ್ವಿ ಅಂದ್ರ ನಮ್ಮ ಬಗ್ಗೆ ಭಗವಂತ ಹೆಂಗ ವಿಚಾರ ಮಾಡ್ತಾನ ಅನ್ನೋದು 1-2 ಮಾತ ಹೇಳ್ರಿ. ಕೃಷ್ಣ ಮತ್ತು ಅರ್ಜುನ. ಹೌದು ಕೃಷ್ಣ ಮತ್ತು ಅರ್ಜುನ. ಕೃಷ್ಣ ಮತ್ತು ಅರ್ಜುನ ಕುಡ್ಕೊಂಡು ವಿಹಾರಕ್ಕೆ ಹೋಗ್ತಿದ್ರು, ಪ್ರತಿನಿತ್ಯ ಹೋಗ್ತಿದ್ರು ಅವ್ರು. ಹೌದ್ರಿಪ್ಪ ಹೌದಾ. ವಿಹಾರಕ್ಕೆ ಹೋಗುವಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ? ಒಬ್ಬ ಭಿಕ್ಷುಕ ಪ್ರತಿನಿತ್ಯ ಅಲ್ಲಿ ಭಿಕ್ಷೆ ಬಿಡ್ತಿದ್ದ, ಅದೇ ಜಾಗದಾಗ ಬಿಡ್ತಿದ್ದ. ಹೌದ್ರಿಪ್ಪ. ಇವರು ಅದೇ ಜಾಗದಾಗ ವಿಹಾರಕ್ಕೆ ಇಬ್ರು ಸಂಚಾರ ಮಾಡ್ತಿದ್ರು. ದಿನ ಹೋಗ್ತಿದ್ರು. ದಿನ ಬೆಳಗಿನ ಸಂದರ್ಭ ಹೋಗ್ತಿದ್ರು. ಹೌದ್ರಿಪ್ಪ. ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡು ಸಂದರ್ಭದೊಳಗ ಹೌದಾ ಅರ್ಜುನ ಹೌದಾ ಕೃಷ್ಣಗೆ ಕೇಳ್ತಾನಂತ, ಏನತ್ರಿಪ್ಪ? ಯಪ್ಪ ಒಬ್ಬರನ್ನ ಬಡವರನ್ನ ಮಾಡಿದಿ, ಒಬ್ಬರನ್ನ ಶ್ರೀಮಂತನ ಮಾಡಿದಿ. ಏನು ಒಬ್ಬರನ್ನ ಬಡವರನ್ನ ಮಾಡಿದಿ, ಒಬ್ಬರನ್ನ ಶ್ರೀಮಂತ ಮಾಡಿದಿ. ಇದು ನಿನ್ನ ಆಟ ಇಂಥದ್ಯಾಕೋ ಭಗವಂತ ಅಂದತ್ತ. ಅವಾಗ ಇಷ್ಟ ಅನ್ಗೊಡದ ಕೃಷ್ಣಗ ಹೌದಾ ಅವನ ಮಾತು ಕೇಳಲಾರದಂಗ ಮುಂದೆ ಹೋಗಿಬಿಟ್ಟತ್ತ. ಹೌದ್ರಿಪ್ಪ. ಅವಾಗ ಅರ್ಜುನ್ ಏನ್ ಮಾಡಿದ? ಏನ್ರಿ ಮಾಡಿದ್ರಿಪ್ಪ? ಆ ಭಿಕ್ಷುಕಗ ಒಂದು ಸಣ್ಣ ಚೀಲದಾಗ ಚಿನ್ನದ ನಾಣ್ಯಗಳ, ಚಿನ್ನದ ರೊಕ್ಕ, ಬಂಗಾರದ ರೊಕ್ಕ ಎತ್ತಿ ಕೊಟ್ಟತ್ತ. ಹೌದ್ರಿಪ್ಪ ಹೌದಾ. ಈ ಬಂಗಾರದ ರೊಕ್ಕ ತಗೊಂಡು ಹೋಗೋ ಮನಿಗೆ ಹೌದಾ ಇನ್ನು ಮುಂದೆ ಯಾವತ್ತೂ ನೀ ಭಿಕ್ಷೆ ಬೇಡ. ಹೌದ್ರಿಪ್ಪ ಹೌದು. ಆಯ್ತಪ್ಪ ಅಂದತಿ. ಅವ ಭಿಕ್ಷುಕ ತಗೊಂಡ ಮನಿ ಹೊಂಟಿದ್ದ. ಹೋಗೋ ಸಂದರ್ಭದಾಗ ಒಬ್ಬ ಕಳ್ಳ ಬಂದ ಆ ರೊಕ್ಕ ತಗೊಂಡು ಹೋದ. ಹೌದ್ರಿಪ್ಪ ಹೌದಾ. ಇಲ್ಲಿ ಮಾತು ವಿಚಾರ ಮಾಡ್ರಿ. ಏನ್ರಿಪ್ಪ ಮಾತಾ? ಇದನ್ನ ಏನ್ರಿ ಅಲ್ಲ. ಹೌದು ಆ ಕಳ್ಳ ಬಂದ ಅರ್ಜುನ ಕೊಟ್ಟಿರ್ತಕ್ಕಂತ ನಾಣ್ಯಗಳನ್ನ ಕಳ್ಳ ಬಂದ ಭಿಕ್ಷುಕನ ಕೈಯಿಂದ ಕಿತ್ಕೊಂಡು ಹೋಗಿಬಿಟ್ಟ. ಹೋದ. ಮತ್ತ ಮರನೇ ದಿನ ಯಥಾ ಪ್ರಕಾರ ಮತ್ತೂ ಭಿಕ್ಷೆ ಬಿಡ್ಲಿಕ್ಕತ್ತಿದ್ದ. ಹೌದ್ರಿಪ್ಪ ಹೌದು. ಮತ್ತು ಅರ್ಜುನ ಅಲ್ಲೇ ಬಂದ. ಅರ್ಜುನ ಮರನೇ ದಿನ ಕೃಷ್ಣ ಅರ್ಜುನ ಬಂದಂತ ಸಂದರ್ಭ ಅರ್ಜುನ ಕೇಳ್ತಾನ, ಏನತ್ರಿಪ್ಪ? ಅಲ್ಲೋ ನಿನ್ನ ನೋಡ ಒಂದು ಚೀಲ ಚಿನ್ನದ ನಾಣ್ಯಗಳು ನಿನ್ನ ಕೊಟ್ಟಿನಿ ಮತ್ತು ಇವತ್ತು ಭಿಕ್ಷೆ ಬಿಡ್ಲಕತ್ತಿಲ್ಲ, ಬೇಡ ಅಂದಿನಿ, ಯಾಕೆ ಬಂದ್ ಇತ್ ಕೇಳ್ದತ್ತ. ಹೌದ್ರಿಪ್ಪ ಹೌದು. ಅವಾಗ ಆ ಭಿಕ್ಷುಕ ಅಂದತ್ತ, ಯಪ್ಪ ಹೋಗೋ ಸಂದರ್ಭದಾಗ ಒಬ್ಬ ಕಳ್ಳ ತಗೊಂಡು ಕಿತ್ಕೊಂಡು ನನ್ನ ಕೈಯಾಗ ಕಸ್ಕೊಂಡು ಓಡಿ ಹೋಗ್ಯಾನ. ಆಯ್ತು, ಯಾಕಾಗೋತಂದ ಅವನ ಕೈಯಾಗ ಒಂದು ವಜ್ರದ ಉಂಗ್ರಿತ್ತು. ಹೌದಾ. ಆ ಉಂಗ್ರ ಏನು ತಗೋ, ರೊಕ್ಕದಕ್ಕಿಂತ ಬೆಲೆ ಬಾಳ ವಸ್ತು ಐತಿದು. ಉಂಗ್ರ ತಗೊಂಡು ಹೋಗಿ ಇನ್ನು ಇದ್ರ ಮೇಲೆ ಜೀವನ ಮಾಡು, ಇನ್ನು ನಾಳಿಂದ್ರ ಭಿಕ್ಷೆಗೆ ಬರಬೇಡ ತಂದತ್ತ. ಹೌದ್ರಿಪ್ಪ ಹೌದಾ ಅಂದತ್ತ. ಆಯ್ತಪ್ಪ ಅಂದತ್ತೀವಿ. ಮನಿಗ್ ಹೋದತ್ತ. ಹೌದಾ. ಮನಿ ಹೋದ್ಕೊಳ್ಳಿ ಯಾರಿಗೂ ಹೇಳಲಾರದೆ. ಹೌದಾ. ಮನ್ಯಾಗ ಆಗಿನ ಕಾಲದಾಗ ಮಣ್ಣಿನ ಕೊಡ ಇದ್ದು. ಹೌದು. ಹೋಗಿ ಮಣ್ಣಿನ ಗಡಿಗಳ ಮಡಿಕೆಯೊಳಗ ಹೌದಾ ಆ ವಜ್ರದ ಉಂಗ್ರಿಟ್ಟು ರಾತ್ರಿ ಗಂಡ ಹೆಂಡತಿ ಊಟ ಮಾಡಿ ಮಲ್ಕೊಂಡ್ರು. ಬೆಳಗಾಯ್ತು. ಹೌದ್ರಿಪ್ಪ. ಇವಾಗ ಭಿಕ್ಷುಕ ಗಂಡ ಏಳಗೊಡ್ದನೆ ಏನ್ ಮಾಡಿದ್ರಿಪ್ಪ? ಈ ಭಿಕ್ಷುಕ ಏಳಗೊಡ್ದನೆ ಹೆಂಡತಿ ಅದೇ ಕೊಡ ತಗೊಂಡು ನೀರಿಗೆ ಹೋಗಿದಳಕಿ. ಹೌದಾ. ನೀರಿಗೆ ಹೋದ್ಲು. ಅಲ್ಲಿ ನೀರು ತುಂಬಿಕೊಂಡ ಬರೋ ಸಂದ್ರ ಅಲ್ಲಿ ತೊಳಿ ಸಂದರ್ಭದಾಗ ಹೌದಾ ವಜ್ರದ ಉಂಗ್ರ ನೀರಾಗ ಬಿದ್ದು ಬಿಟ್ಟಿತ್ತು ತುಂಬಿಕೊಳ್ಳಾಗ. ಅದ್ರ ವಜ್ರದ ಉಂಗ್ರ ಐತಿ ಅನ್ನೋದು ಈಕಿ ಗೊತ್ತಿದ್ದಿದ್ದಿಲ್ಲ. ಹೌದ್ರಿಪ್ಪ ಹೌದು. ಗೊತ್ತೇ ಇಲ್ಲ. ಸೊಮ್ಮು ತಗೊಂಡು ಹೋಗಿದಳಕಿ. ತಗೊಂಡು ಹೋಗ್ಯಾಳು. ಹೌದಾ. ಮತ್ತೆ ಯಥಾ ಪ್ರಕಾರ ಮತ್ತು ಮರನೇ ದಿನ ಅದೇ ಪರಿಸ್ಥಿತಿನ ಬತ್ತಿ ಭಿಕ್ಷುಕಗ. ಹೌದ್ರಿಪ್ಪ ಹೌದು. ಮತ್ತು ಮರನೇ ದಿನ ಏನ್ ಮಾಡಿದ? ಮತ್ತೇನ್ ಮಾಡಿದ್ರಿಪ್ಪ? ಮತ್ತು ಭಿಕ್ಷೆ ಬಿಡಾಕನ ಹೋದ. ಹೌದಾ. ಮತ್ತು ಅದೇ ಜಾಗಕ್ಕೆ ಕೃಷ್ಣ ಅರ್ಜುನನೇ ಬಂದ್ರು. ಹೌದ್ರಿಪ್ಪ ಹೌದಾ. ಅಲ್ಲ ನಿನ್ನ ನೋಡ್ರ ವಜ್ರದ ಉಂಗ್ರ ಕೊಟ್ಟಿಲ್ಲ ಮತ್ತು ಇವತ್ತು ಭಿಕ್ಷೆ ಬಿಡ್ಲಕತ್ತಿ ಯಾಕ ಅಂದವ. ಇವ ಏನ್ ಹೇಳಿದ್ರಿಪ್ಪ? ಅದು ಇದ್ದಂತ ಸ್ಥಿತಿ ನನ್ನ ಹೆಂಡತಿ ಹಿಂಗ ತಗೊಂಡು ಹೇಳು. ಹೌದಾ. ಕೆರಿ ನೀರಾಗ ಬಿದ್ದೈತಿಯಪ್ಪ ಅಂದ. ಹೇಳಿಲ್ಲ. ಆಯ್ತಂದ. ಮತ್ತ ಇವ ಅರ್ಜುನ್ ಲಾಸ್ಟ್ ಏನ್ ಮಾಡಿದ? ಏನ್ರಿಪ್ಪ? ಆಯ್ತು ನಿನ್ ನಿನಗೆ ಇವತ್ತು ಕೊಡಾಕ ಏನು ಇಲ್ಲ. ಹೌದಾ. ನನ್ನ ಕಿಶೆದಾಗ ಒಂದು 2 ರೂಪಾಯಿ ಐತಿ, ತಗೊಂಡು ಹೋಗ ಅಂದವು. ಹೌದ್ರಿಪ್ಪ ಹೌದು. 2 ರೂಪಾಯಿ ತಗೊಂಡು ಹೋಗು ಅಂದು. 2 ರೂಪಾಯಿ ತಗೊಂಡು ಹೌದಾ ಭಿಕ್ಷುಕ ಹಿಂಗ್ ಕೈಯಾಗ ಹಿಡ್ಕೊಂಡ್ ಮುಂದೆ ನಡ್ಕೋತ ಬರ್ತಿದ್ದ. ಹೌದ್ರಿಪ್ಪ ಹೌದಾ. ಮುಂದ ಮನದಾಗ ಸಂಕಲ್ಪ ಮಾಡ್ತಾನ, ವಿಚಾರ ಮಾಡ್ತಾನ. ಏನತ್ರಿಪ್ಪ? ಈ 2 ರೂಪಾಯಿಗೆ ನಂಗೆ ಏನ್ ಗುರ್ತ್ ಬರ್ತದ ಅಂತ ತಿಳ್ಕೊಂಡು ಹೌದಾ ಏನ್ ಬರ್ತದ ನೋಡ್ಲ ಅದನ್ನೇ ತಗೊಂಡು ಹೋದ್ರ ಆಯ್ತು ಮನಿಗೆ ತಿಳ್ಕೊಂಡು. ಹೌದು. ಏನ್ ಬರ್ತದ ವಿಚಾರ ಮಾಡಿದ. ವಿಚಾರ ಮಾಡ್ಕೊತ ಹೋಗೋ ಸಂದರ್ಭದಾಗ ಮೀನಾ ಮರ ಇದ್ರಿಗೇನೆ ಬಂದ. ಹೌದ್ರಪ್ಪ ಹೌದಾ. ಮೀನಾ ಮರ ಎದುರಿಗೆ ಬಂದ. ಮೀನಿನ ಬುಟ್ಟಿ ಒಳಗೆ ಒಂದು ಮೀನು ಜೀವಂತ ಇತ್ತು, ಅದನ್ನ ಲಟಿಪಿಟಿ ಒದ್ದಾಡ್ತಿತ್ತು. ಹೌದ್ರಿಪ್ಪ. ಅವಾಗ ಇವ್ ಮನದಾಗ ವಿಚಾರ ಮಾಡಿದ ಭಿಕ್ಷುಕ. ಏನತ್ರಿಪ್ಪ?
ಆ ಮೀನಾ 2 ರೂಪಾಯಿ ಕೊಟ್ಟ ಮೀನಾ ತಗೊಂಡು ಹೌದಾ ಲಾಸ್ಟ್ ಅದ್ರ ಜೀವಾರ ಉಳಿಸಬೇಕು ಅಂತ ತಿಳ್ಕೊಂಡು ಹೌದ್ರಿಪ್ಪ 2 ರೂಪಾಯಿ ಕೊಟ್ಟ ಮೀನದ ಅವಾಗ ಮಾರವಾಗ ಮೀನಾ ಖರೀದಿ ಮಾಡಿದ ಹೌದ್ರಿಪ್ಪ ಮೀನಾ ಕೈಯಾಗ ಹಿಡಿಗೊಡ್ದ ಅದ್ರ ಬಾಯನ ವಜ್ರದ ಉಂಗ್ರ ಸಿಕ್ತಿ ಹೌದ್ರಿಪ್ಪ ಹೌದಾ ಸಿಕ್ತು 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 ಅಂತ ಕೂಗಾಕ್ ಹತ್ತಿದೀವ ಹೌದ್ರಿಪ್ಪ ಹೌದಾ ವಜ್ರ ಸಿಕ್ತು ಸಿಕ್ತು ಕೂಗದ ಅವಾಗೇನ ಆ ಚಿನ್ನದ ನಾಣಿಗಳ ಕಳ್ಳ ಕಿತ್ಕೊಂಡು ಹೋಗಿದ್ಲ ಹೌದ್ರಿಪ್ಪ ಅವ ಅಲ್ಲೇ ಇದ್ದ ಬಾಜುಕ ಹೌದಾ ಸಿಕ್ತು ಸಿಕ್ತು ಅನ್ಕೊಡದೇನೆ ಇವ್ ನಾನು ನೋಡಿದ ಅನ್ಕೊಡದ ಇವ್ ನೋಡಿ ಯಾರಿಗಾರ ಹೇಳಿದಪ್ಪ ನಾನು ಊರು ಬಂದಿ ಬಡಿತಾರ ತಿಳ್ಕೊಂಡು ಹೌದಾ ನಿನ್ ರೊಕ್ಕ ಇಲ್ಲ ಕೊಡ್ತೀನಿಪ್ಪ ಯಾರಿಗೂ ಹೇಳಬೇಡ ಅಂದೇವು ಹೌದಾ ನೋಡ್ರಿ ತುಡುಗ್ ಮಾಡ್ಕೊಂಡು ಹೋದವ ತುಡುಗ್ ಮಾಡ್ಕೊಂಡು ಹೋದವ ಹೌದಾ ಅವಾಗ ವಜ್ರದ ಉಂಗುರು ಹೋದಿದ್ ಬತ್ತು ರೊಕ್ಕ ಕಳ್ಕೊಂಡಿರ್ತಕ್ಕಂತ ಹೋಗಿ ರೊಕ್ಕ ಹೊಳಿ ಬಂದು ಕಳ್ಳ ತಗೊಂಡ್ ಹೋದವ ಹೌದ್ರಿಪ್ಪ ಹೌದಾ ಅವಾಗ ಇದನ್ನೆಲ್ಲಾ ಅರ್ಜುನ್ ನಿಂತ್ಕೊಂಡು ನೋಡ್ತಿದ್ದತ್ತ ಹೌದ್ರಿಪ್ಪ ಹೌದಾ ಹೌದಿಲ್ಲ ಯಪ್ಪ ಕೊಟ್ಟದ್ ಎಲ್ಲಾ ಕೊಟ್ಟಕರೆ ಹೌದಾ ಎಲ್ಲಾ ಕೊಟ್ಟದ್ ಎಲ್ಲಾ ಕಸ್ಕೊಂಡಿದ್ದಿ ಕೊಟ್ಟದ್ ಎಲ್ಲಾ ಕಸ್ಕೊಂಡಿ ಹೌದಾ ಮತ್ ಎಲ್ಲಾ ಕೊಟ್ಟಿ ಇದು ಹೆಂಗ ಅಂದತ್ತ ಹೌದ್ರಿಪ್ಪ ಹೌದಾ ಅವಾಗ ಬಂದುಡಿ ಲಾಸ್ಟ್ ಮಾತ್ ನೆನ್ಪಿಡ್ರಿ ಏನ್ರಿಪ್ಪ ಅವಾಗ ಕೃಷ್ಣ ಹೇಳಿದತ್ತ ಅರ್ಜುನಗ ಏನತ್ರಿಪ್ಪ ಮಾತ ಆ ಭಿಕ್ಷುಕಗ ಹೌದಾ ಪ್ರಥಮವಾಗಿ ಚಿನ್ನದ ನಾಣ್ಯಗಳನ್ನ ನಿನ್ನೆ ಕೊಟ್ಟಿ ಹೌದಾ ಅವ ತನ್ನ ಬಗ್ಗೆನೇ ವಿಚಾರ ಮಾಡಿದ ಇದನ್ನ ಮನೆಗೆ ಒಯ್ಬೇಕು ಹೆಂಡ್ರ ಮಕ್ಕಳ ಜವಾಬ್ದಾರಿತನ ಮಾಡ್ಬೇಕು ಸಂಸಾರಕ್ಕೆ ರೊಕ್ಕ ಹಾಕೋಬೇಕು ಹೌದು ನಾ ಮನಿ ಕಟ್ಟಬೇಕು ಸಾವುಕಾರ ಆಗ್ಬೇಕು ಹೊಲ ಮನೆ ಗಳಿಸ್ಬೇಕಂತ ತಿಳ್ಕೊಂಡು ತನ್ನ ಬಗ್ಗೆ ವಿಚಾರ ಮಾಡಿದ ಅದ ಹೋಯ್ತು ಹೌದ್ರಿಪ್ಪ ಹೌದು ಎರಡನೇದು ಉಂಗ್ರ ಕೊಟ್ಟಿ ವಜ್ರದ ಉಂಗ್ರ ಹೌದು ಅವಾಗ ತನ್ನ ಬಗ್ಗೆ ವಿಚಾರ ಮಾಡಿದ ಅದು ಹೋಯ್ತು ಮೂರನೇ ಸಂದರ್ಭದಾಗ 2 ರೂಪಾಯಿ ಕೊಟ್ಟಿದ್ದ ಅವಾಗ ಆ ಭಿಕ್ಷುಕ ತನ್ನ ಬಗ್ಗೆ ವಿಚಾರ ಮಾಡ್ಲಿಲ್ಲ ಹೌದ್ರಿಪ್ಪ ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಿದ ಮೇನಿನ ಜೀವ ಉಳಿಸಬೇಕಂತ ವಿಚಾರ ಮಾಡಿದ ಮತ್ತೊಬ್ಬರ ಬಗ್ಗೆ ಮತ್ತೊಂದರ ಬಗ್ಗೆ ವಿಚಾರ ಮಾಡಿದ ಹೌದಾ ಅವಾಗ ಹೋದದ್ದೆಲ್ಲ ವಾಪಸ್ ಬತ್ತವಾಗ ಹೊಳೆ ಬತ್ತದು ಹೋದದ್ದೆಲ್ಲ ವಾಪಸ್ ಬತ್ತ ತಿಳಿದತ್ತ ಹೌದ್ರಿಪ್ಪ ಅವಾಗ ನಮಗ ನಾವ ಭಗವಂತನ ಕರುಣೆ ನಮ್ಮ ಮ್ಯಾಲಾಗ್ಬೇಕಾರ ಹೌದ್ರಿಪ್ಪ ಹೌದು ಭಗವಂತನ ಅನುಗ್ರಹ ನಮ್ಮ ಮ್ಯಾಲಾಗ್ಬೇಕಾರ ಆ ಅಮೋಘಸಿದನ ಆಶೀರ್ವಾದ ನಮ್ಮ ಮ್ಯಾಲಾಗ್ಬೇಕ ಅನುಗ್ರಹ ಆಗ್ಬೇಕಾರ ಹೌದ್ರಿಪ್ಪ ನಾವು ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಿದ್ವಿಪ್ಪ ಅಂದ್ರ ಭಗವಂತ ನಮ್ಮ ಬಗ್ಗೆ ವಿಚಾರ ಮಾಡಿ ಕೊಡ್ತಾನ ಬಂಧುಗಳೇ ಹೌದ್ರಿಪ್ಪ ಹೌದು ಕರೆಯಲ್ಲ ಮಾತಿದು ಇಟ್ಟೇ ಮಾತಿನ ಮರ್ಮ ಹೌದಿಲ್ಲ ಹೌದು ಅದಕ್ಕ ಭಗವಂತ ನಮ್ಮ ಬಗ್ಗೆ ವಿಚಾರ ಮಾಡುವಂತ ತಾಕತ್ತು ನಾವು ಇಟ್ಕೋಬೇಕು ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಪ್ರಪಂಚದ ತಳಪಾಯ ಹಾಕಲು ಭಕ್ತಿಯ ಮೂಲ ಕಾರಣ ಹೌದ್ರಿಪ್ಪ ಪಾರಮಾರ್ಥದ ತಳಪಾಯ ಹಾಕಲು ಭಕ್ತಿಯೇ ಮೂಲ ಕಾರಣ ಪಾರಮಾರ್ಥ ಮತ್ತು ಪ್ರಪಂಚದ 2 ತಳಪಾಯ ಹಾಕಲು ಭಕ್ತಿಯ ಮೂಲ ಕಾರಣ ಅಂತ ಹೇಳಿರು ಹೌದ್ರಿಪ್ಪ ಹೌದಾ ಮಾನವ ಜನ್ಮಕ್ಕ ಮುಕ್ತಿ ಸಿಗಬೇಕಾದ್ರೆ ಭಕ್ತಿನೇ ಕಾರಣ ಅಂತ ಹೇಳಿದ್ರು ಹೌದು ಅಂತ ಭಕ್ತಿ ಇವತ್ತ ನಾವು ನಿಸ್ವಾರ್ಥದ ಭಕ್ತಿ ಭಗವಂತಗ ನಾಮಸ್ಮರಣೆ ಮಾಡಿದ್ದೆ ಕರೆ ಐತಪ್ಪ ಅಂದ್ರ ಭಗವಂತ ನಮ್ಮ ಬಗ್ಗೆ ಕರುಣೆ ತೋರ್ತಾನು ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರಾಗಲಾರದನೆ ಯಥಾ ಪ್ರಕಾರ 4 ನೋಡಿ ಹೊಸ ಚಾಲ ಐತಿ ಬಂಧುಗಳೇ ಹೌದ್ರಿಪ್ಪ ಇವತ್ತೇ ಹಾಡಿಲ್ಲ ಹೌದು ಇವತ್ತೇ ಫಸ್ಟ್ ಸ್ಟೇಜ್ ಮೇಲೆ ಇವತ್ತೇ ಹಾಡ್ಲಿಕ್ಕತ್ತಿದೀವಿ ಹೌದಾ ಏನೋ ತಪ್ಪು ದೋಷಗಳ ಕಂಡು ಬಂದ್ರು ಹೌದ್ರಿಪ್ಪ ತಪ್ಪನ್ನೋದು ಬದಿಗಿಟ್ಟು ಹೌದು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ರಿ ಅನ್ನುವಂತ ದೈವಕ್ಕೆ ಒಂದು ವಿನಂತಿ ಕೇಳ್ಕೊಂಡು ಹೌದ್ರಿಪ್ಪ 4